ಕವಳ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಪೋಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ, ಇದೊಂದು ಔಟ್ ಆ್ಯಂಡ್ ಔಟ್ ಮಾಸ್ ಅನ್ನೋ ಅಂಥದ್ದು ಸಿನಿಮಾ. ಇದು ನಮ್ಮ ಲೋಕೇಶ್ ಸರ್ ಮತ್ತು ಅಡ್ವಯ್ಯ ಪೂಜಾರ್ ಸರ್ ಅವರ ಮೊದಲ ನಿರ್ಮಾಣದ ಸಿನಿಮಾ. ಸೊ ನನ್ನ ನಂಬಿ ಸುಮಾರು ಸಿಕ್ಕಾಪಟ್ಟೆ ಬಂಡವಾಳ ಹಾಕಿ ಇದು ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಆನೆಸ್ಟಾಗಿ ನಾವೆಲ್ಲ ನಮ್ಮ ಟೀಮ್ ಎಲ್ಲ ಸೇರಿ ವರ್ಕ್ ಮಾಡಿದ್ದೀವಿ. ಸೊ ಸ್ಕ್ರಿಪ್ಟು ತುಂಬ ಅದ್ಭುತವಾಗಿ ಬಂದಿದೆ. ಸದ್ಯದಲ್ಲೇ ನಾವು ಶೂಟಿಂಗ್ಗೆ ಹೋಗೋ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಮುದ್ರಕಣಿ ಸರ್ ಡೇಟ್ಸ್ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಈ ಯುಗಾದಿ ನಂತರ ನಾವು ಶೂಟ್ಗೆ ಹೋಗೋ ಪ್ಲ್ಯಾನ್ ಇದೆ ಸರ್. ಇದು ಕಂಪ್ಲೀಟು ಸಿನಿಮಾ ಬಂದು ಕಾಶಿಮೇಡು, ಬೆಂಗಳೂರು, ಹೈದ್ರಾಬಾದು, ವೈಜಾಗು ಮತ್ತು ಮಲ್ಪೆ ಈ ಪ್ರಾಂತ್ಯಗಳಲ್ಲಿ ನಡೀತಾ ಇದೆ. ಇದೆಲ್ಲ ಒಂದಷ್ಟು ಲೊಕೇಶನ್ಗಳೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲ, ನಮ್ಮ ಕನ್ನಡ ಸಿನಿಮಾದಲ್ಲಿ ಸರ್ ಇದು ಕನ್ನಡನೂ ಇರುತ್ತೆ, ತಮಿಳು ಇರುತ್ತೆ ಸರ್. ಯಾಕೆಂದರೆ ಇಲ್ಲಿ ನಮ್ಮ ಸಮುದ್ರಕಣಿ ಸರ್ನ ಕರ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ಸೊ ಇದ್ರ ಹಿನ್ನೆಲೆ ಅವರ ಭಾಷೆನೇ ಯಾವ ರೀತಿ ಇರುತ್ತೆ ಅಂತಂದರೆ, ಇವಾಗ ಮೊದಲು ಯಾರು ಅಂದರೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ಯಾವ ರೀತಿ ಮಾತಾಡ್ತಾರೆ ಅವರ ಭಾಷೆ ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ ಆ ಥರ ಸಮುದ್ರಕಣಿ ಸರು ಕನ್ನಡ ಮಾತಾಡ್ತಾರೆ, ತಮಿಳ್ ಕನ್ನಡ. ಕವಳ ಅಂತಂದರೆ ಎಲ್ಲರೂ ಹೇಳ್ತಾರೆ ತಾಂಬೂಲ ಅಂತ, ಬಟ್ ತಾಂಬೂಲ ಜಗದಾಗ ಬರುವಂಥ ಬಣ್ಣ ಇದೆಯಲ್ಲ ಸರ್, ನೆತ್ತರಿನ ಕತೆ ಸರ್ ಇದು. ಯಾಕೆಂದರೆ ಪೋಸ್ಟರ್ ಹೇಳುತ್ತೆ ನೆತ್ತರಿನ ಕತೆ. ಹಾಗಂತ ಸುಮ್ಮನೆ ನೆತ್ತರು ರಕ್ತಪಾತ ಇಲ್ಲ, ಒಂದು ಸ್ಟ್ರಾಂಗ್ ರೀಸನ್ ಇದೆ. ಸೊ ಆ ರೀಸನ್ಗೋಸ್ಕರ ಅದು ಆ ರೀತಿ ಆಗುತ್ತೆ. ಇನ್ಸ್ಪೈರ್ ಆಗಿದ್ದೀನಿ ಸರ್, ಬಟ್ ಅದು ಹೇಳೋದು ಬೇಡ. ಯಾಕೆಂದರೆ ನಾನು ಪ್ರೀವಿಯಸ್ RX ಸೂರಿ ಮಾಡಿದಾಗ ಏನಾಗಿತ್ತು, ಇದೇ ರೀತಿ ಲೈವ್ ಆಗಿ ಎಲ್ಲೆಲ್ಲಿ ನಡೆದಿತ್ತು ಅದೇ ಜಾಗದಲ್ಲಿ ಹೋಗಿ ಶೂಟ್ ಮಾಡಿದಾಗ ಒಂದಷ್ಟು ಜನಕ್ಕೆ ಏನಾಯಿತು ಗೊತ್ತಾಯಿತು, ಇದೇ ಕತೆ, ಇದೇ ರಿಯಲ್ ರೌಡಿ ಕತೆ ಅನ್ನೋವಂಥದ್ದು ಗೊತ್ತಾಗಿ ಏನಾಯಿತು ಗೊತ್ತಿಲ್ಲ, ಅನ್ನೋನ್ ನಂಬರಿಂದ ನನಗೆ ಸಿಕ್ಕಾಬಟ್ಟೆ ಕಾಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾರ್ದು ಎತ್ತು ಅಂತ ನೋಡ್ತು ಅಂತಂದರೆ ಅದು ಸುಮಾರು ಹೇಳೋದು ಬೇಡ. ಅದು ಎಲ್ಲೆಲ್ಲಿಂದನೋ ಕಾಲ್ಸ್ಗಳು ಬಂದು ಧಮಕಿ ಹಾಕೋದಾಗಲಿ ಮತ್ತೊಂದಾಗಲಿ ಏನೇನೋ ಬಂತು, ಸುಮ್ಮನೆ ಸಿನಿಮಾಗಳಿಗೆ ತೊಂದರೆ ಆಯಿತು. ಸೊ ನಾನು ಅದರಲ್ಲಿ ತೊಗೊಂಡಿದ್ದು ಜಸ್ಟ್ ಒಂದು ಲೈನ್ ಅಷ್ಟೇ. ಆ ಲೈನ್ ಏನು ಹೇಳಕೊಟ್ಟಿದ್ದೀನಿ ಅಂತ ಆಲ್ರೆಡಿ ನೀವು ನೋಡಿದ್ರಿ, ಅದು RX ಸೂರಿ ಸಿನಿಮಾ. ಸೊ ಆ ಥರದ್ದು ಏನು ತೊಂದರೆ ಆಗಬಾರ್ದು ಇದಕ್ಕೆ, ಬಟ್ ಇನ್ಸ್ಪೈರ್ ಆಗಿದ್ದೀವಿ ಸರ್. ಇದು ಹೌದು ಸರ್, ರಿಯಲ್ ರೌಡಿ ಇದ್ದಾರೆ ಸರ್, ಕವಳ ಅಂತ ರಿಯಲ್ ರೌಡಿ ಇದ್ದಾರೆ ಸರ್. ಆ್ಯಕ್ಚುಲಿ 2014 ಅವ್ರದ್ದು ಪ್ಲ್ಯಾನ್ ಮಾಡಿ ಏನೋ ಒಂದು ಮರ್ಡರ್ ಆಗೋಯಿತು. ವಿಚಾರ ಇದೆ, ನೋಡಿದಷ್ಟು ಗೊತ್ತಾಗುತ್ತೆ ಅದು. ಯಾಕೆಂದರೆ ಇದು ಫಸ್ಟ್ ಸರ್ ಔಟ್ಲುಕ್ಕೆ ನಾವು ಫಸ್ಟ್ ಏನೋ ನಾರ್ಮಲ್ ಆಗಿ ಏನೋ ಒಂದು ಫ್ಯಾಮಿಲಿ ಈ ಥರದ್ದು ಏನಾದ್ರು ಒಂದು ಪೋಸ್ಟ್ರು ಮಾಡ್ತೀವಿ, ಏನೋ ಒಂದು ನಾವು ಹೇಳಕ್ಕೆ ಹೊಡ್ತೀವಿ ಅಂತಂದರೆ ಓಪನಿಗೆ ಯಾರು ತಿರುಗು ಕೂಡ ನೋಡಲ್ಲ ಸರ್, ಯಾರು ತಿರುಗು ನೋಡಲ್ಲ. ಸುಮ್ಮನೆ ನೋಡ್ತಾರೆ, ನೋಡ್ಬಿಟ್ಟು ಏನೋ ಒಂದು ಅಂತ ಅಂದ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಸೊ ಏನಾದ್ರು ಇಂಪ್ಯಾಕ್ಟ್ ಮಾಡಬೇಕು ಅಂತಂದರೆ ನಾವು ಈ ಥರದ್ದೆಲ್ಲ ಒಂದಷ್ಟು ಕ್ರಿಯೇಟಿವಿಟಿ ಮಾಡಲೇಬೇಕು. ತಿರುಗಿ ಮಾಡೋವಂಥದ್ದೇ ಪ್ರತಿಯೊಬ್ಬ ನಿರ್ದೇಶಕರ ಕೆಲಸ ಸರ್. ಸರ್ ಈ ಸಿನಿಮಾದಲ್ಲಿ ಸಮುದ್ರಕಣಿ ಸರು, ಸಂದೀಪ್ ನಾಗರಾಜ್ ಸರು, ಮತ್ತು ನಾಜರ್ ಸರ್ ಇದ್ದಾರೆ, ಆಮೇಲೆ ಅಚ್ಯುತ್ ಕುಮಾರ್ ಸರ್ ಇದ್ದಾರೆ, ರಂಗಾಯಣ ರಘು ಸರ್ ಇದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಆಮೇಲೆ ನಮ್ಮ ಈಶ್ವರಿ ರಾವ್ ಮೇಡಮ್ ಇದ್ದಾರೆ, ಆಮೇಲೆ ದೀಪಕ್ ರೈ ಇದ್ದಾರೆ, ಪ್ರಕಾಶ್ ತುಮಿನಾಡು ಅವರು ಇದ್ದಾರೆ, ಸುಮಾರು ಜನ ಇದ್ದಾರೆ ಸರ್. ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಒಂದು ಲಿಸ್ಟ್ ಇರುತ್ತೆ, ಟೆಕ್ನಿಷಿಯನ್ ಲಿಸ್ಟು ಮತ್ತು ಆರ್ಟಿಸ್ಟ್ ಲಿಸ್ಟು, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ಸರ್. ಸರ್ ಇದು ಸ್ಟಾರ್ಟ್ ಮಾಡೋದೆ ಯಾಕೆಂದರೆ ನಾನು ಸಾರದು ಬಂದು ಒಂದಷ್ಟು ಪೋರ್ಷನ್ ಎಲ್ಲ ಕಾಶಿಮೇಡಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಸರ್. ಅದೆಲ್ಲ ಒಂದಷ್ಟು ಹಾರ್ಬರ್ ಬ್ಯಾಕ್ಡ್ರಾಪಲ್ಲಿ ಇಟ್ಕೊಂಡು, ಆ ಫಿಶಿಂಗ್ ಯಾರ್ಡು ಅದೆಲ್ಲ ಇಟ್ಕೊಂಡು ಆ ಸಾರ್ ಪೋರ್ಷನ್. ಸೊ ಅದೆಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಇವಾಗೆಲ್ಲ ಬಿಸಿಲಿದೆ, ಇನ್ನೇನು ನಾವು ಮಾರ್ಚ್ಗೆ ಹೋಗ್ತೀವಿ ಅಂತಂದರೆ ಹೆವಿ ಬಿಸಿಲಿದೆ. ಅದರದ್ದೆಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡಿಬಿಟ್ಟು ಆಮೇಲೆ ವೈಜಾಗು, ಹೈದ್ರಾಬಾದು, ಅದಾದಮೇಲೆ ಮತ್ತೆ ಬೆಂಗಳೂರು, ಮಲ್ಪೆ. ಬೆಂಗಳೂರಲ್ಲಿ ಒಂದಷ್ಟು ಲೋಕಲ್ ಎಲ್ಲ ಒಂದಷ್ಟು ಪ್ಲ್ಯಾನ್ ಮಾಡಿದ್ದೀವಿ ಸರ್. ದೊಡ್ಡ ಮಟ್ಟದಲ್ಲೇ ಒಂದಷ್ಟು ಸೆಟ್ ಹಾಕೋಕ್ಕೆ ನಾನು ಸಾರ್ಗೆ ಹೇಳಿದ್ದೀನಿ, ಇಲ್ಲಿ ಪ್ರತಾಪ್ ಸರ್ಗೆ, ಆರ್ಟ್ ಡೈರೆಕ್ಟ್ರಿಗೆ. ಸೊ ಎಲ್ಲ ಪ್ಲ್ಯಾನ್ ನಡೀತಾ ಇದೆ ಸರ್. ನಾಯಕಿ ಇನ್ನೂ ಹುಡುಕ್ತಾ ಇದ್ದೀನಿ ಸರ್, ಸಿಕ್ಕಿಲ್ಲ. ನೋಡಿ ನಿಮ್ಮ ಮುಖಾಂತರ ಯಾರಾದರೂ ನಮ್ಗೆ ಅಪ್ರೋಚ್ ಮಾಡಿದ್ರೆ ಬೇಕಾದರೆ ನಾವು ಕತೆಗೆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತಂದರೆ ಮಾಡ್ಕೋಬೋದು. ಇನ್ನೂ ಹುಡುಕ್ತಾ ಇದ್ದೀನಿ ನಾಯಕಿ ಪಾತ್ರ. ಸರ್ ಅವ್ರಿಗೆ ಮದುವೆ ಆಗಿದೆ ಸರ್, ಸುಮ್ಮನೆ ಇದ್ದಾರೆ. ಯಾಕೆ ಸರ್ ಪಾಪ ಬೇಡ ಸರ್. ಆಮೇಲೆ ನನ್ನ ಆ್ಯಕ್ಚುಲಿ ಸಾರ್ ಬಂದು ಒಂದು 40 ಕತೆ ಕೇಳಿದರು, ಅಡ್ವಯ್ಯ ಸರ್ ಮತ್ತು ಲೋಕೇಶ್ ಸರು. ಸುಮ್ಮನೆ ಹಿಂಗೆ ನಮ್ಮ ಸೋಮಣ್ಣ ಸರ್ ಇದ್ದಾರೆ ಇಲ್ಲಿ, ನಮ್ಮ ಮ್ಯಾನೇಜರ್ ಸರ್, ಅವರು ಬಂದು ಒಂದು ವಿಚಾರ ಹೇಳಿದ್ರು, ಈ ಥರ ಒಂದು ಕತೆ ಹುಡುಕ್ತಾ ಇದ್ದಾರೆ ಅಂತ. ಸೊ ನಾನು ಸರ್ಚಿಂಗಲ್ಲಿದ್ದೆ ಭೈರಾದೇವಿ ಆದಮೇಲೆ. ಏನಾಯಿತು, ಸುಮ್ಮನೆ ಹೋಗಿದ ತಕ್ಷಣ ಈ ಥರ RX ಸೂರಿ ಮತ್ತು ಈ ಥರ ಭೈರಾದೇವಿ ಅಂತ ಮಾಡಿದ್ದೆ ಅಂದಿದ್ದ ತಕ್ಷಣ, ಹೌದಾ ಕುತ್ಕೊಳ್ಳಿ ಸಾರ್ ಹೇಳ್ದಂಗೆ ಕತೆ ಹೇಳಿದ ತಕ್ಷಣ ಒಪ್ಕೊಂಡ್ರು. ಅದೇ ನನ್ನ ಪುಣ್ಯ. ಅದಾದಮೇಲೆ ಬಡ್ಜೆಟ್ ಇದ್ದಿದ್ದೇ ಒಂದು, ಆಮೇಲೆ ನಮ್ಮ ಪ್ಲ್ಯಾನ್ ಪ್ರಕಾರ ಇದ್ದಿದ್ದು ಅದು ಬೇರೆ ಥರನೇ ಇತ್ತು. ಆಮೇಲೆ ಒಂದಷ್ಟು ಇವಾಗ ಬಿಸ್ನೆಸ್ ಪರ್ಪಸ್ ನಿಮಗೆ ಗೊತ್ತು ಸರ್. ಸೊ ಕಂಪ್ಲೀಟು ನಾವೆಲ್ಲ
ಎಲ್ಲ ಸ್ಟೇಟಲ್ಲಿರೋಂಥ ಆರ್ಟಿಸ್ಟ್ಗಳನ್ನ ನಾವು ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ನಾವು ಅಂದ್ಕೊಂಡಿರೋದು ಮಾಡ್ಬೋದು, ಮತ್ತು ನಿರ್ಮಾಪಕರಿಗೆ ಒಂದು ಏನು ರಿಟರ್ನ್ಸ್ ಅನ್ನೋದು ಕೊಡುವಂಥ ಪ್ರಯತ್ನ ಸರ್. ಬರುತ್ತೋ ಇಲ್ವೋ, ಸಿನಿಮಾ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಸರ್. ನಮ್ಮ ಪ್ರಯತ್ನ ಹಾನೆಸ್ಟ್ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ಬ್ಲಡ್ ಶೇಡ್ ಇದ್ದೇ ಇರುತ್ತೆ. ಅದು ಸ್ಟ್ರಾಂಗ್ ರೀಸನ್ಗೋಸ್ಕರ ಮಾಡಿರೋದು ಸರ್, ಸುಮ್ಮನೆ ಮಾಡಿಲ್ಲ ಸರ್. ಅದು ನಮ್ಮ ಸಮುದ್ರಕಣಿ ಸರ್ ಸಿಕ್ಕಾಪಟ್ಟೆ ವೈಲೆನ್ಸ್ ಆಗಿರ್ತಾರೆ ಇದರಲ್ಲಿ, ನೋಡೇ ಇರಲ್ಲ, ಆ ರೇಂಜಿಗೆ ಇರ್ತಾರೆ ನಮ್ಮ ಸಮುದ್ರಕಣಿ ಸರ್. ಬಟ್ ಅದು ಬೇರೆ ಥರನೇ ತೋರಿಸೋಣ ಅಂತ ಪ್ಲಾನ್ ಇದೆ ಸರ್. ಇರುತ್ತೆ ಸರ್, ನೋಡ್ಬೋದು ಸರ್. ಇವಾಗೇನು ಎಲ್ಲ ಆ ಥರ ಇರೋದಕ್ಕೆ ಸರ್ ಏನು ಮಾರ್ಕೆಟ್ ಆಗ್ತಾ ಇದೆ, ಬಿಸ್ನೆಸ್ಗಳು ಆಗ್ತಾ ಇದೆ. ನಾವು ಡೀಸೆಂಟಾಗಿ ಮಾಡ್ತೀವಿ, ಬುದ್ಧಿವಾದ ಹೇಳ್ತೀವಿ ಅಂತಂದರೆ ಯಾರು ನಮ್ಮ ಕಡೆ ತಿರುಗಿ ನೋಡಲ್ಲ ಸರ್. ಸರ್ ಇದು ನಾನು ಅವ್ರದ್ದೇ ಕತೆ ಅಂತ ಹೇಳ್ತಾ ಇಲ್ಲ ಸರ್, ನಾನು ಇನ್ಸ್ಪೈರ್ ಆಗಿದ್ದೀನಿ ಕೆಲವೊಂದು ಭಾಗ. ಯಾಕೆಂದರೆ ನಾನು ಸಂಪೂರ್ಣವಾಗಿ ಅವ್ರ ಮೇಲೆ ನಾನು ಮಾಡ್ತೀನಿ ಅಂತಂದರೆ ಅವ್ರದ್ದು ಪರ್ಮಿಷನ್ ತೊಗೋಬೇಕು, ಏನಾಯಿತು ಎತ್ತಾಯಿತು, ಇದು ಕಂಪ್ಲೀಟ್ ಅವ್ರ ಬಗ್ಗೆ ಅಲ್ಲ. ಕವಳ ಅಂತಂದರೆ ಸರ್ ಆ್ಯಕ್ಚುಲಿ ನೀವು ರೌಡಿ ಅಂತನಾದರೂ ಅನ್ಕೋಬೋದು. ಆ ಹೆಸರಲ್ಲಿ ಒಂದು ಊರು ಇದೆ. ಕವಳ ಅಂದರೆ ತಾಂಬೂಲ ಅಂತಲೂ ಹೇಳ್ತಾರೆ. ಬಟ್ ಕವಳ ಅಂತಂದರೆ ಪರಮಾತ್ಮ ಒಬ್ಬ ಇದ್ದಾನೆ ಸರ್, ಕವಳೇಶ್ವರ, ಈಶ್ವರ ಸರ್. ಶಿವನ ಕೈಯಲ್ಲಿ ಮಚ್ಚು ಜಸ್ಟ್ ಅದು ಒಂದು ಗ್ಲಿಮ್ಸ್ ಬರುತ್ತೆ. ಅದು ಅಲ್ಲದೆ ನಮ್ಮ ಟೈಟಲ್ ಹೇಳಿದಾಗೆ ಅದು ಕವಳ, ಅದು ನೀವು ಹೆಂಗೆ ಕನೆಕ್ಟ್ ಮಾಡ್ತೀರೋ ನೋಡಿ ಸರ್. ಯಾರಿಗೆ ನಮ್ಮ ಶಿವಣ್ಣ ಸರು ಅಷ್ಟೇ, ಶಿವ, ಕವಳ ಅಂದರೆ ಕವಳೇಶ್ವರ, ರೌಡಿ, ಮಚ್ಚು, ಕವಳ ಎಲ್ಲ ಇಲ್ಲೇ ಸುತ್ತಾ ಇದೆ ಸರ್. ನಾಳೆನೂ ಶಿವನ ಹತ್ರನೇ ಹೋಗಿ ಅವನ ಪಾದದಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಸರ್. ಬೇಸರ ಏನಿಲ್ಲ ಸರ್, ಯಾಕೆಂದರೆ ಒಂದು ಅನ್ಯಾಯ ನಡೀತಾ ಇದೆ ಅಂತಂದರೆ ಭಗವಂತ ಏನಾದರೂ ಒಂದು ಆಯುಧ ಯೂಸ್ ಮಾಡಿಕೊಂಡೇ ಸಂಹಾರ ಮಾಡ್ತಾರೆ. ಅದು ಆ ಕಾಲ. ಈಗಿನ ಪ್ರೆಸೆಂಟ್ಗೆ ತ್ರಿಶೂಲ ಎಲ್ಲ ಕೊಟ್ಟರಾಗಲ್ಲ ಸರ್, ಬ್ಯಾಟ್ ಕೊಡಬೇಕು ಅವರು, ಮಚ್ಚು. ಸೊ ಅದನ್ನ ಕಾನ್ಸೆಪ್ಷಲೈಸ್ ಆಗಿ ಕೊಟ್ಟಿದ್ದೀವಿ ಸರ್ ಅಷ್ಟೇ. ರಸಕವಳ ರಕ್ತಕವಳ ಆಗಲ್ಲ, ರಸಕವಳ ಇರುತ್ತೆ ಸರ್. ಥ್ಯಾಂಕ್ ಯು ಸರ್. ಸದ್ಯಕ್ಕೆ ನಿರ್ದೇಶಕರಿಗೆ ಪ್ರಶ್ನೆಗಳ ಸುರಿಮಳೆ ಆಗಿದೆ. ಎಲ್ಲವನ್ನ ಮ್ಯಾನೇಜ್ ಮಾಡಿದ್ದಾರೆ ನಮ್ಮ ಶ್ರೀಜಯ್ ಅವರು. ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಅಂತ. ನಾನೊಬ್ಬ ಎಂಟರ್ಪ್ರಿನ್ಯೂರ್. ಬೇಸಿಕಲಿ ನಾನು ಸ್ಟಾರ್ಟಪ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ. ದಿಸ್ ಈಸ್ ಮೈ ಫಸ್ಟ್ ಸಿನಿಮಾ. ಹೇಗೆ ಅನಿಸ್ತದೆ ನಿಮಗೆ ಸಿನಿಮಾ ನಿರ್ಮಾಣ ಮಾಡೋದು? ತುಂಬ ಖುಷಿ ಆಗ್ತದೆ ಮೇಡಮ್. ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ನಾನು ಸಿನಿಮಾ ಲವರ್, ಅದರಲ್ಲೂ ಹೆಚ್ಚಾಗಿ ಕನ್ನಡ ಸಿನಿಮಾ ಲವರ್. ಅದರಲ್ಲೂ ನಮ್ಮ ಕನ್ನಡ ಸಿನಿಮಾದಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗ್ತದೆ. ಏನು ಹೇಳ್ಬೇಕಂತ ನನಗೆ ಇನ್ನೂ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾನು ಮೈಕ್ ಮುಟ್ಟಿದ್ದೆ ಫಸ್ಟ್ ಟೈಮು. ಆ ಕಾರಣಕ್ಕೋಸ್ಕರ ನೀವೆಲ್ಲ ಸಹಕಾರ ಕೊಡಬೇಕು. ಏನೋ ತಪ್ಪಿದ ಕ್ಷಮೆ ಇರಲಿ. ಇಲ್ಲ ಸರ್, ನನಗೆ ಏನಾಗಿದೆ, ಫಸ್ಟ್ ಸಮುದ್ರಕಣಿ ಸರ್ ನಮಗೆ ಇದರಲ್ಲಿ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಾ ಇರೋದು ನಮ್ಗೆ ಫಸ್ಟ್ ಖುಷಿ ಆಯಿತು. ಅವರು ಬರ್ತಾರೆ ಅನ್ನೋದು ಮತ್ತೊಂದು ಇದಾಯಿತು. ಆ ಕಾರಣಕ್ಕೋಸ್ಕರ ನನಗೆ ಡೈರೆಕ್ಟ್ರು ಸ್ಟೋರಿ ಹೇಳಿದರು. ಸ್ಟೋರಿ ನಂಗೆ ತುಂಬ ಇಷ್ಟ ಆಯಿತು. ಸ್ಟೋರಿ ನನ್ನ ಕಣ್ಣು ಮುಂದೆನೇ ಒಂದು 5 ನಿಮಿಷ ಟೈಮ್ ಕೊಡ್ತೀನಿ ಸ್ಟೋರಿ ಹೇಳಿ ಅಂದರೆ 40 ಸ್ಟೋರಿ ಕೇಳಿದ್ದೆ, ಯಾವುದೂ ಇಷ್ಟ ಆಗಲಿಲ್ಲ ನನಗೆ. ಈ ಸ್ಟೋರಿ ತುಂಬ ಇಷ್ಟ ಆಯಿತು. ಕಣ್ಣು ಮುಂದೆ ನನಗೆ 5 ನಿಮಿಷ ಟೈಮ್ ಕೊಟ್ಟಿದ್ದು 2 ತಾಸು ಹಿಡಿದಿತ್ತು ಡೈರೆಕ್ಟ್ರು. ಅವ್ರ ಟ್ಯಾಲೆಂಟ್ ಗೊತ್ತಾಯ್ತು ನನಗೆ. ಈ ತುಂಬ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ನನಗೆ ಇನ್ನೂ ಒಂದು ಏನಂದರೆ, ಗೂಗ್ಲಿ ಮೂವಿಲಿ ಇವ್ರು ಸಂದೀಪ್ ನಾಗರಾಜ್ ಸರ್ ನೋಡಿದ್ದೆ. ಅದು ಈ ಸ್ಟೋರಿಗೆ ಅವ್ರು ತುಂಬ ಶೂಟ್ ಆಗ್ತಾರೆ ಅನ್ನಿಸ್ತು. ಅದಕ್ಕೋಸ್ಕರ ಸಂದೀಪ್ ನಾಗರಾಜ್ ಸರ್ನ ಈ ಸ್ಟೋರಿಗೆ ಬೇಕೇ ಬೇಕಂತ ಡೈರೆಕ್ಟ್ರಿಗೆ ನಾನೇ ಹೇಳಿದ್ದು. ಸಂದೀಪ್ ನಾಗರಾಜ್ ಅವ್ರಿಗೆ ತುಂಬ ಟ್ಯಾಲೆಂಟ್ ಇದೆ. ನನ್ನ ಒಂದು 2 ಸರಿ ಭೇಟಿ ಆದಾಗ ನನಗೇನು ಸರ್ ನೀವು ತುಂಬ ನನ್ನೇ ಯಾಕೆ ಸರ್ ಆಯ್ಕೆ ಮಾಡಿ, ನೀವು ನನ್ನ ಆಯ್ಕೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಿಲ್ಲ ಅಂತಂದರು. ಈ ಸ್ಟೋರಿನ ಅವ್ರ ಕಡೆಯಿಂದ ಮಾಡಿಸ್ಬೇಕಂತ ನಾನು ಡೈರೆಕ್ಟ್ರು ಫೋರ್ಸ್ ಮಾಡಿದೆ. ಡೈರೆಕ್ಟ್ರು ಇಲ್ಲ ಸರ್ ನೋಡೋಣ ಸರ್, ಇನ್ನೂ ಬೇರೆ ಬೇರೆ ಅವಕಾಶ ಇದೆ, ಬೇರೆಯವ್ರು ಕೊಡೋಣ ಅಂತಂದರು. ಇಲ್ಲ ಬೇಡ ಸರ್, ಅದು ನಾನು ನೋಡಿದ್ದೀನಿ ಗೂಗ್ಲಿಯಲ್ಲಿ. ಎಸ್ ಸರ್ ಜೊತೆಗೆ ಅವ್ರು ಆ್ಯಕ್ಟ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. 2 ನಿಮಿಷ ಆ್ಯಕ್ಟ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಅವರು ಪರ್ಸ್ನಾಲಿಟಿ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ಈ ಸ್ಟೋರಿ ಅವ್ರಿಗೆ ಕೊಡ್ಸೋಣ ಅಂತ, ಅವ್ರ ಕಡೆಯಿಂದ ಮಾಡ್ಸೋಣ ಅಂತ. ಸಮುದ್ರಕಣಿ ಸರ್ ಇನ್ನೊಂದು ಈ ಮೂವಿಗೆ ಅವ್ರು ಮಾಡ್ತಾ ಇರೋದು ನನಗೆ ಇನ್ನೂ ಒಂದು ಖುಷಿ ಆಗೋಯ್ತು. ಸಮುದ್ರಕಣಿ ಸರ್ ಇಷ್ಟು ಚೆನ್ನಾಗಿ ನನಗೆ ಒಪ್ಕೋತಾರೆ, ಇಷ್ಟು ಚೆನ್ನಾಗಿ ಇದ್ರಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರು ಬಂದರು, ನಮ್ಗೆ ಇನ್ನೂ ಡಬಲ್ ಖುಷಿ ಆಗೋಯಿತು. ಮತ್ತು ಸ್ಟೋರಿಗಿಂತ ಶಿವಣ್ಣವರು, ಶಿವರಾಜ್ ಕುಮಾರ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಈ ಮೂವಿಗೆ ಫಸ್ಟ್ ಟೈಟಲ್ ಲಾಂಚ್ ಮಾಡ್ತಾರೆ ಅನ್ನೋದು ಇನ್ನೂ ಒಂದು ದೊಡ್ಡ ವಿಚಾರ. ಅದು ಇನ್ನೂ ಖುಷಿ ಆಗೋಯ್ತು ನಮಗೆ. ಈ ಕಾರಣಕ್ಕೋಸ್ಕರ ನಮಗೇನಂದರೆ ಟೋಟಲ್ ಎಲ್ಲ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ. ಈ ಮೂವಿ ನೆಕ್ಸ್ಟ್ ನಿಮಗೆ ಮೆಸೇಜ್ ಏನಂತಾರೆ, ನಿಮ್ಮ ಕನ್ನಡಿ ನಿಮ್ಮ ಮುಂದೆ ಇರುತ್ತೆ. ನೀವೇ ಹೇಳ್ತೀರ ಈ ಮೂವಿ ಏನು ಹೇಳುತ್ತೆ ಅಂತಂದರೆ, ಪ್ರತಿಯೊಬ್ಬರು ಅಕ್ಕಪಕ್ಕ ಆಗುವಂಥ ಕಣ್ಣು ಮುಂದೆ ನಡೆಯುವಂಥದ್ದೇ ಈ ಮೂವಿ ತೋರಿಸುತ್ತೆ. ಅಷ್ಟೇ ಮಾತು ಮುಗಿಸ್ತೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. 8073516055.